ಎದೋಳು ಬೈತಾರೆ ಎದೋಳು ಎಲ್ಲರೂ ಗೊತ್ತಿರೋರ್ ತರ ಮಾತಾಡ್ತಾಳೆ. ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ ಎಂತ ಪಜಿತಿ ಮಾಡ್ತೀರ ನೋಡಿ ನೀನು. ನನ್ನ ಲೈಫ್ ಅಂದ್ಮೇಲೆ ಏನಾದ್ರು ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಆಗುತ್ತಾ ಇಲ್ಲ ತಾನೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ನಾನು ನಮ್ಮ ಅಕ್ಕ ಟ್ವಿನಿಂಗ್ ಆಗಿದ್ದೀವಿ. ಬೇಕಂತ ಟ್ವಿನಿಂಗ್ ಮಾಡ್ತಾವಳೆ. ಏನಿಲ್ಲ ಗೈಸ್, ನಾನು ಬೆಳಗ್ಗೆ ಪ್ಲಾನ್ ಮಾಡಿದ್ರೆ ನಾನು ಈಗ ಹಾಕೊಂತೀನಿ ಅಂದ್ಬಿಟ್ಟು ನಾನು ಸ್ಕೂಲಿಂದ ಬಂದು ನೋಡಿದ್ರೆ ಈಗ ಹಾಕೊಂತೀರ ಇಬ್ರು ಟ್ವಿನಿಂಗ್ ಆಗಿದ್ವಿ. ಫಸ್ಟ್ ಎಲ್ಲ ಟ್ವಿನಿಂಗ್ ಅಂತಿದ್ವಿ, ಇವಾಗೆಲ್ಲ ಟ್ವಿನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರಲ್ಲ. ಸೊ ಗೈಸ್, ನಾವಿವತ್ತು ಒಂದು ವಿಡಿಯೋ ಮಾಡೋಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಮಮ್ಮಿ ನಮ್ಮನ್ನ ಮೆಟ್ರೋ ಬಿಡೋಕ್ಕೆ ಬರ್ತಿದ್ದಾರೆ. ನಾವೇನು ಕೇಳಲಿಲ್ಲ, ಬರ್ತಿದ್ದಾರೆ. ತುಂಬ ಖುಷಿ ಆಗ್ತದೆ. ಸೊ ಬನ್ನಿ ತೋರಿಸ್ತೀವಿ ಏನೇನು ಮಾಡ್ತೀವಿ, ಎಲ್ಲೆಲ್ಲ ಹೋಗ್ತೀವಿ ಅದೆಲ್ಲ ತೋರಿಸ್ತೀವಿ. ಬನ್ನಿ ಹೋಗೋಣ. ಗೈಸ್, ಮೆಟ್ರೋಲ್ ಏನೇನೋ ಹೊಸದಾಗಿ ಇಟ್ಟಿದ್ದಾರೆ. ಅಲ್ಲೂ ಏನೋ ಚಾಕ್ಲೇಟ್ ಇತ್ತು. ಗೈಸ್ ಈಸ್ ಎಂಬಾರಸಿಂಗ್. ಎದೋಳು ಬೈತಾರೆ ಎದೋಳು ಇಳಿ ನಾನ್ಸೆನ್ಸ್. 초등학교 영어 수업 시간에 배웠었던 현재 진행형 같아. ಸೊ ಗೈಸ್, ನಾವು ಇವಾಗ ಬಂದ್ವಿ. ತೆಗೆಯಕ್ಕೆ ಟ್ರೈ ಮಾಡಿದ್ದೇವೆ. ಹೆಂಗಿದೆ ಹಿಂಗಿದೆ, ಎಷ್ಟು ಉದ್ದ ಇದೆ ಇದು. ಭಯ ಆಗ್ತಿದೆ ಅಂತ ಡಿಕ್ಕುಗೆ. ಇವಳು ಬಾಯಲ್ಲಿ ಒಳ್ಳೆ ಮಾತು ಬರೋದಿಲ್ಲ ಗೈಸ್. ಇವಳಿಗೆ ಬಿದ್ಬಿಟ್ರೆ ಅದೇನಾದ್ರೂ ಆಗ್ಬಿಟ್ರೆ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತಾನೆ ಹೇಳ್ತಾನೆ. ಕ್ವಶನ್ ಕೇಳೋದಿಲ್ಲ, ಆಗ್ಬೇಕು ಅದನ್ನೇನೋ ಅಂತಾರೆ. ನಾವೇನ್ ವಿಡಿಯೋ ಅಂತಾನೆ ಹೇಳಿಲ್ಲ. ದೀಕ್ಷಾ ಯಾಕೆ ಹಂಗ ಹೋಗ್ತಿದ್ಯಾ? ಇದು ರೋಡಲ್ಲಿ ಬ್ಲಾಗ್ ಮಾಡಿದ್ರೆ ಇವಳು ನನ್ನ ಹತ್ರ ಬರೋದೇ ಇಲ್ಲ ಗೊತ್ತಾ, ಹೆಂಗ್ ಮಾಡ್ತಾಳೆ. ಸೊ ನಾವು ಏನು ವಿಡಿಯೋ ಮಾಡ್ತಿರೋದಂದ್ರೆ ನನ್ನ ಫ್ರೆಂಡ್ದು ಅಂಗಡಿ ಇದೆ ಇಲ್ಲೇ ಅವಿಂಗ್ ರೋಡಲ್ಲಿ. ಸೊ ಅದಕ್ಕೆ ಒಂದು ಪ್ರಮೋಷನ್ ವಿಡಿಯೋ ಥರ ಮಾಡೋಣ ಅಂತ ಬರ್ತಿದ್ದೀನಿ. ಆ ವಿಡಿಯೋ ಆಲ್ರೆಡಿ ಪೋಸ್ಟ್ ಆಗಿರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಇದು ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಅವಳ ಜೊತೆ ಆಚೆ ಹೋಗೋ ವಿಡಿಯೋ ಇದು. ಸೊ ಆಚೆ ಮೇಲೆ ಹೋಗ್ತೀಯಾ, ಇಲ್ಲಿ ಆಚೆ ಕಡೆ ಬಂದಿಲ್ವಾ ಗಾಯ್ಸ್? ಹಂಗೆ ನಾಳೆ ಎಕ್ಸಾಮ್ ಇದ್ರೆ ಟೆಸ್ಟ್ ಇದೆ ಗಾಯ್ಸ್, ಭಾರಿ ಓದ್ಕೊಂಡು ನಾನು ಈ ವಿಡಿಯೋ ಪೋಸ್ಟ್ ಆಗೋಷ್ಟು ಟೆಸ್ಟ್ ಮುಗ್ದೋಗ್ಬಿಟ್ಟಿರುತ್ತೆ. ಹೌದು. ಸೊ ಲೆಟ್ಸ್ ಗೋ. A few moments later. ಗೈಸ್, ನನ್ನ ಲೈಫ್ ಅಂದಮೇಲೆ ಏನಾದರೂ ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಆಗುತ್ತಾ ಇಲ್ಲ ತಾನೆ. ಎಲ್ಲೋ ಬಂದ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಆ ಕಡೆ ಹೋಗ್ಬೇಕು ಅನ್ಸುತ್ತೆ. ಆ್ಯಂಡ್ ಎಷ್ಟೊಂದು ನಾಯ್ಸ್ ಇದೆ. ಕೇಳಿಸ್ತಿದ್ಯಾ ಹೇಳೋದು? ಕೇಳಿಸ್ತಿರೋದ? ಅಯ್ಯೋ, ಹೇಳ್ತಿರೋದು ಕೇಳಿಸ್ತಿದ್ಯಾ? ರಾಂಗ್ ಆಗಿ ಬಂದ್ಬಿಟ್ಟಿದ್ದೀವಿ. 이상하고 아름다운 느낌이 좋아. 걱정도 ಸುಮ್ಮನೆ ಅಂಗಡಿಯಲ್ಲಿ ಕರೀತಾರಲ್ಲ, ಬನ್ನಿ ಬುಕ್ಸ್ ತಗೊಳ್ಳಿ ಅನ್ನೋ ಥರ ಎಲ್ಲರೂ ಗೊತ್ತಿರೋರ್ ಥರ ನಿಂತ್ಕೊಂಡು ಮಾತಾಡ್ತಾಳೆ. ಹೋಗಿರಿ ಗೈಸ್, ಅಂಗಡಿ ಬಂದು. ಆಕ್ಚುಲಿ ಇವ್ರದ್ದು ಇನ್ನೊಂದು ಅಂಗಡಿ ಇದೆ. ಸೊ ಇದ್ರದ್ದು ವಿಡಿಯೋ ಮಾಡಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಶ್ರೀಮಾ ಗೋಲ್ಡ್ ಕಾರ್. ಸೊ ಗೈಸ್, ಅಲ್ಲಿತ್ತಲ್ಲ ಅದು ಹಳೆ ಅಂಗಡಿ. ಅವ್ರ ಅಣ್ಣನ ಕೇಳಿದ್ವಿ, ಇಲ್ಲಿ ಎಲ್ಲೋ ಇದೆ ಅಂತಂದು. ಬನ್ನಿ ಅಲ್ಲಿ ಹೋಗೋಣ. ಆಚೆ ತೋರ್ಸೋಣ. ಎಲ್ಲೇ ಅವಳು? ಚೆನ್ನಾಗಿದೆ ದೀಕ್ಷಾ. ಹೇಳು ಅಷ್ಟೇನಾ? ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್. ಇವತ್ತು ನಿಂದ ಯೂಟ್ಯೂಬ್ ಚಾನಲ್. ನೀವು ಅಷ್ಟೇ ಆಂಟಿ, ಎಷ್ಟು ಸಣ್ಣಾಗಿದ್ದೀರಾ. ನಮ್ಮ ಮಮ್ಮಿ ಯಾವಾಗ ಹೇಳ್ತಿರ್ತಾರೆ, ಹರ್ಷಿಕಾ ಅವ್ರ ಅಮ್ಮ ಸಣ್ಣಾಗಿದ್ದಾರೆ, ನಾನು ಆಗ್ಬೇಕು ಅಂತ. 2 ವರ್ಷ ಆಗೋದು ಸಣ್ಣ ಆಗಿ. ಬಟ್ ದೀಕ್ಷಾ ಅಂದು ಹರ್ಷಿಕಾ ಬರ್ತ್ಡೇ ಟೈಮಲ್ಲಿ ಕುಡಿಯೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಚಿಕ್ಕಪೇಟೆಯಲ್ಲಿ ಹೇಳಿ ಏನ್ ಹೇಳೋದು? ಓಪನ್ ಮಾಡ್ಬಿಟ್ಟು. ಸೊ ಇವಾಗ ಲೈಟ್ ಹಾಕ್ಬಿಟ್ಟು ತೋರಿಸಿದಾರೆ ನೋಡಿ. ಯಾಕೇನಾಗ್ತೀರಾ? ಅದು ಸರಿಯಾಗಿ ಹಾಕ್ಬೇಕು. ಲೈಟ್ ಹಾಕಿದ್ರೆ ಈ ತರ ಎಷ್ಟು ಚೆನ್ನಾಗಿರುತ್ತೆ.
ಗೈಸ್ ಈ ತರ ಎಲ್ಲ ಸಿಗುತ್ತೆ ಏನಂತ ಹೇಳಿದಿನ ಮೂಗ್ಬಟ್ಟ ಮೂಗ್ ಮೆತ್ತು ಇದು ನಮ್ ಬೇರೆ ವಿಡಿಯೋ ಬಿಡು ಅದಂಗೆ ಇರ್ಲಿ ತೆಗಿತೀವಿ ಫೋಟೋ ತೆಗಿ ಹಂಗೆ ತಮ್ಮ ಹರ್ಷಿಕಾ ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇರೋ ನನಗೆ ತೋರಿಸ್ತಾ ಇದ್ವಿ. ಹರ್ಷಿಕಾ ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮಾಡು ಬ್ರೈಡಲ್ ಕಲೆಕ್ಷನ್ ಸಿಂಪಲ್ ವೇರ್ ಜ್ಯುವೆಲ್ರಿ. ಇನ್ನೊಂದು ವಾರ ಇನ್ನೊಂದು ಕೈ ಇದ್ದಾಗ ಇಟ್ಕೊತೀನಿ ಎಲ್ಲಿದೆ ಅದೇ ಹಾರ ಟ್ವೀನ್ ಮನೆಗೆ ಹಾರದ ತರ ಬೇಡ ನಮ್ಮಮ್ಮ ಬೇಡ ನೀನೇ ಹೇಳು. ನಾವು ವಿಡಿಯೋ ಮಾಡಿದ್ ಮುಗೀತು ಆದ್ರೆ ಮಳೆ ಬರ್ತಿದೆ ಆಚೆ ಹೋಗೋಣ ಅಂತ ಆಗ್ತಿಲ್ಲ. ಕ್ಲೋಸ್ ಆಗಿದೆ ಸ್ವಲ್ಪ ಮುಂದೆ. ಬಾಯ್ ಬಾಯ್ ಅಂಕಲ್. ಬನ್ನಿ ಮನೆಗೆ ಆಂಟಿ, ಬನ್ನಿ ಮನೆಗೆ. ನೀವು ಬನ್ನಿ ಅಂಕಲ್. ನಮ್ಮನ್ನ ಕರ್ಕೊಂಡ್ ಬಂದಿಲ್ಲ ಮನೆಗೆ ಕರ್ಕೊಂಡ್ ನೆಕ್ಸ್ಟ್ ಟೈಮ್ ಬರ್ತೀವಿ. ಬನ್ನಿ ಹೋಗೋಣ. ನಾವು ಫಸ್ಟು ಎಲ್ಲಾದ್ರೂ ಕೆಫೆಗೆ ಅನ್ಕೊಂಡ್ವಿ ಬಟ್ ಇಲ್ಲೇ ಹೋಗೋಣ ಬಿಡು. 6:40 ಆಗಿದೆ ಟೈಮ್. ಕರ್ಕೊಂಬಂದಿದ್ದಾಳೆ. ಅಯ್ಯೋ ಚೀಸ್ ಅಂತೆ ದೀಕ್ಷೆಯಲ್ಲಿದ್ದಾಳೆ. ಬನ್ನಿ ಹೊರಗಡೆ ಹೋಗೋಣ. ತಿಕ್ಕು ಮೇಡಮ್. ನಾವು ಆಚೆ ಹೋಗ್ಬೇಕಂತ ಯಾರು ಬಿಡ್ತಿಲ್ಲ, ಮಳೆ ಕೂಡ ಬಿಡ್ತಿಲ್ಲ. ನಾವು ಅಪ್ರೂಪಕ್ಕೆ ನೀಟಾದ್ರೆ ಇಲ್ಲ ಹೋಗೋಣ ಅಂತ ಯಾರು ಬರಲ್ಲ. ಯಾರು ಬರಲ್ಲ, ನೀನ್ ಬರಲ್ಲ. ನೋಡಿ ಗೈಸ್, ನನ್ನ ಹತ್ರ ಸ್ಕ್ರೀನ್ ಶಾಟ್ ಇದಿದೆ, ತೋರಿಸ್ತಿದ್ದೆ. ಇವಳೇ ಬರಲ್ಲ ಯಾವಾಗೂ. ನಾನು ಕರಿತೀನಿ ನಮ್ಮ ಅಕ್ಕ ಸ್ಕ್ರೀನ್ ಶಾಟ್ ಎಲ್ಲಾರು ಇಟ್ಕೊಂಡಿರ್ತಾರೆ. ಜಗಳ ಆಡೋದು ಬೇಕಾಗುತ್ತೆ ಅಲ್ಲಿ. ಇವಳು ಬಾ ಅಂತಂದ್ರೆ ಬರಲ್ಲ. ಅದಿದೆ ಇದಿದೆ ಅಂತಂದ್ಬಿಟ್ಟು ನನ್ನ ಬಿಟ್ಟು ಹೋಗ್ತಾಳೆ. ಒಂದಕ್ಕೂ ಕರೀಲಿಲ್ಲ. ನೀನ್ ಬರ್ತೀಯಾ? ನೋಡಿ ದೀಕ್ಷಾನೇ ಹೇಳ್ತಿದ್ದಾರೆ ಬರಲ್ಲ. ನೀವ್ ಕರಿಯಲ್ಲ. ನೀವ್ ಬರಲ್ಲ. ಆಯ್ತು, ನಾವು ನೆಕ್ಸ್ಟ್ ಕರಿತೀವಿ. ಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ಬಂದಿಲ್ಲ ಅಂದ್ರೆ ಇನ್ನೊಂದು ಬ್ಲಾಗ್ ಬರ್ತೀನಿ. ಅವಳೇ ಬರಲ್ಲ ಗೈಸ್. ಬನ್ನಿ ಇವಾಗ ತಿನ್ನೋಣ. try first and I will reveal it for the people. ಬಿಸಿ ಎಲ್ಲಿ ಬಂದೇ ಇಲ್ಲ. ಪಾಸ್ತಾ ಇದೆಯಾ ಇಲ್ವಾ ಕಾಣ್ತಾನೆ ಇಲ್ಲ. ಬಿಸಿ ಇರುತ್ತೆ. ಅವಳು ಬಾಯಿಸ್ಕೊಂಡ್ಬಿಟ್ರೆ ಗೊತ್ತು ಎಂತ ಪಜಿತಿ ಮಾಡ್ತೀರ ನೋಡಿ ನೀವು. ತಿನ್ನೆ ಬಿಸಿ ಇದೆ ಇವತ್ತವ. ಸ್ವಲ್ಪ ಬೇಡ ಯಪ್ಪ. ಹೆಂಗಿದೆ? ಇಷ್ಟೊತ್ತು ಮಳೆ ಬರ್ತಿತ್ತು. ನಾವು ಒಳಗಡೆ ಹೋದ್ವಿ, ಮಳೆ ನಿಲ್ತು. ಆಚೆ ಬಂದ್ವಿ, ಮಳೆ ತಿರ್ಗಾ ಸ್ಟಾರ್ಟ್ ಆಗಿದೆ. ಅಂಡ್ ಈ ಮಳೆ ಕೋಲ್ಡ್ ಅಲ್ಲಿ ದೀಕ್ಷಾಗ್ ಜ್ಯೂಸ್ ಬೇಕಂತ. ಓನರ್ ನೋಡಿ, ಓನರ್ 2 ಅಂಡ್ ಓನರ್ 1. ಸೊ ಗೈಸ್, ನಾವಿವಾಗ ಮನೆಗೆ ಹೋಗ್ತಿದೀವಿ. ನೀವು ಎಟ್ರಂಗ್ ನೆಟ್ಕೊಂಡು ಹೋಗ್ತಾ ಇದೀವಿ. ಯಾ ಫುಡ್ ಏನು ಅಷ್ಟು ಚೆನ್ನಾಗಿದೆ, ಓಕೆ ಆಗಿತ್ತು. ಅವಳು ಫಸ್ಟ್ ಟೈಮ್ ಹೋಗಿದ್ದಂತೆ. ಸೊ ಅವಳಿಗೂ ಗೊತ್ತಿದ್ದಿಲ್ಲ ಹೆಂಗಿದೆ ಅಂತ. ಬಟ್ ಓಕೆ. ನಾವೆಲ್ಲಾದ್ರೂ ಆಚೆ ಹೋಗೋಣ, ರೀಲ್ಸ್ ಮಾಡೋಣ, ಫೋಟೋ ತಗೊಳ್ಳೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಆಗಿಲ್ಲ ಈ ಮಳೆಯಿಂದ. ಸೊ ನೆಕ್ಸ್ಟ್ ಟೈಮ್ ನೋಡಬೇಕು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. 8 o'clock ಆಗ್ತಿದೆ ಅನ್ಸುತ್ತೆ. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಕಾಲ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಕಾಲ್ ಮಾಡಿದ್ದಾರೆ, ಏನು ಬಂದಿಲ್ಲ ಅಂತ ಅಂದ್ಬಿಟ್ಟು. ನನಗೆ ಖುಷಿ ಆಗ್ತದೆ. ದಿಕ್ಕು ನನಗೆ ಖುಷಿ ಆಗ್ತದೆ. ಕೊಪ್ಪು ಏನು
ಹೇಳ್ಬೇಕಂದ್ರೆ ಏನಕ್ಕೆ ನಾನು ಹಂಗಾದ ಅಂತಂದ್ರೆ ಯೂಶಲಿ ನಮ್ಮ ಮಮ್ಮಿ ಕಾಲ್ ಮಾಡಿ ಕೇಳಕ್ ಹೋಗಲ್ಲ ಎಲ್ಲಿದೆ ಏನ್ ಮಾಡ್ತಿದ್ಯಾ ಎಷ್ಟೊತ್ತು ಬರ್ತೀಯಾ ಅಂತಲ್ಲ. ಸೊ ನನ್ಗೆ ಯಾರು ಕಾಲ್ ಮಾಡೋದೇ ಅಲ್ವಲ್ಲ, ಅದಕ್ಕೆ ನನ್ ಕಾಲ್ ಮಾಡಿದ್ರೆ ಖುಷಿ ಆಯ್ತು. ಏನ್ ಹೇಳಿದ್ರು ಕೇಳಿಸಲ್ಲ ಅನ್ಸುತ್ತೆ. ಬನ್ನಿ ಮನೆಗೆ ಹೋಗೋಣ. ಆ ಕಡೆ ತಿರ್ಕೊಂಡ್ಬಿಟ್ಲು ನೋಡು. ಅಲ್ಲಿ ಲೋಟ ಇಟ್ಟಿದ್ರಲ್ಲ, ಏನಕ್ಕೆ ಈ ಥರ ಅವತಾರ? ನನ್ನ ತಂಗಿಗೆ ಈ ಥರ ಬೇಕಂತ ಇದ್ದಾರೆ. ಎಲ್ಲ ಟ್ರೈ ಮಾಡ್ಬೇಕಂತ ಆಸೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವಳು ಹೋಗ್ಬಿಟ್ಟು ಬಾತ್ರೂಮ್ ವಾಶ್ರೂಮ್ ಅಂತ ಹೋಗ್ಬಿಟ್ಟು ಸಿಂಕ್ ಎಲ್ಲ ತೊಳ್ಕೊಂಡು ಏನೇನೋ ಮಾಡ್ತಿದ್ಲು. ನಮ್ಮ ಮಮ್ಮಿ ಬಂದರು. ಮನೆಗೆ ಹೋಗ್ತೀನಿ. ಹಂಗೆ ನನ್ನ ಸ್ಟೋರಿ ಹೇಳಬೇಕು ಒಂದಿನ. ಅಕ್ಕ ಕಾಲೇಜ್ ಹೋಗ್ತಿದ್ದು, ಫಸ್ಟ್ PUC ಸೆಕೆಂಡ್ PUC ಏನಾಯಿತು. ಆವಾಗ ಬಂದ್ಬಿಟ್ಟು ಮೆಟ್ರೋಲಿಂದ ಹೋಗಿ ಬರ್ತಿದ್ದು. ಆವಾಗ ಒಂದಿನ ಮಾಸ್ಕ್ ಕೊರೋನಾ ಟೈಮಲ್ಲಿ ಆಯಿತು, ಮಾಸ್ಕ್ ಹಾಕೊಂಡಿದ್ದು. ಈ ಅಕ್ಕ ಅದೇನೋ 1 ನಿಮಿಷ ಏನೋ ಹಾಕೊಂಡಿದ್ದಿಲ್ಲ. ನೋಡ್ ಮಮ್ಮಿ, ನಾನು ಮರ್ಯಾದಿಂದ ತೆಗಿತಾಳೆ. ಮಾಸ್ಕ್ ಹಾಕೊಂಡಿದ್ದೀನಿ ನಾನು ಹೇಳ್ಬಿಡ್ತೀನಿ. ಮಾಸ್ಕ್ ಹಾಕೊಂಡಿದ್ದೀನಿ ಮತ್ತೆ ಅದಕ್ಕೆ ಫೈನ್ ಕಟ್ಟಿರೋಣ. ಫೈನ್ ಕೊಡ್ತು. ಸೊ ಅದಕ್ಕೆ ಫೈನ್ ಕಟ್ಬಿಟ್ಟು ಬಂದ ಆಮೇಲೆ ಪಾರ್ಲರ್ಗೆ ಬಂದ್ಬಿಟ್ಟು ಅಳ್ತಾ ಇದ್ದಾರೆ. ಮಮ್ಮಿ ಹಿಂಗಾಯ್ತು ಮಮ್ಮಿ. ಫಸ್ಟ್ ಟೈಮ್ ಆ ಥರ ಆಗಿದೆ. ಅದಕ್ಕೆ ಆಬ್ವಿಯಸ್ಲಿ ಅದು ಹಾಗೆ ಆಗುತ್ತೆ. ಅದು ಸರಿ, ಅದ್ರಲ್ಲಿ ಅಳ್ಳೋದೇನಿದೆ ಏನೋ ನನ್ಗೆ ಹಂಗೆ ಏನಿವಾಗ ಮರ್ಯಾದೆ ಹೊಟ್ಟೋಗುತ್ತೆ ಸಮಥಿಂಗ್. ಸೊ ಲೆಟ್ಸ್ ಗೋ ಹೋಮ್. ಅಷ್ಟೇ ಹೋಗಿ ಬಂದಿದ್ದಾಯ್ತು. ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತಿದ್ವಿ, ಬೇರೆ ವಿಡಿಯೋನು ಮಾಡಬೇಕು. ನೆನ್ನೆ ಎಂಡ್ ಮಾಡೋದು ಮಾಡ್ತಾ ಹೋದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಕೀಪ್ ಇಟ್ ನೆಕ್ಸ್ಟ್ ವ್ಲಾಗ್. ಬಾಯ್.